ಇದು ಚಪ್ಪಲ್ ಏನಿದೆ ಕಿತ್ತೋಗ್ಬಿಟ್ಟಿದೆ. ಸಕ್ಕರೆ, ತುಪ್ಪ, ಚಪಾತಿ. ಅದಕ್ಕೆ ಆನ್ಲೈನೇ ತೊಗೊಂಡ್ಬಿಡ್ಬೇಕು, ಬೆಸ್ಟ್. ಮಕ್ಕಳಿಗೋಸ್ಕರ ನನ್ನ ಜೀವಟ್ಟು ಇಲ್ಲ, ಹೋಗೋಕ್ಕೆ ಮನಸ್ಸೇ ಇಲ್ಲ. ಹೆವಿ ಖಾರ. ಮೈ ಫಸ್ಟ್ ಲವ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ಲಂಚ್ ಡೇಟ್ಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಬೇಕಾದವರ ಒಬ್ಬ ವ್ಯಕ್ತಿ ಜೊತೆಗೆ ನಾನು ಲಂಚ್ ಡೇಟ್ಗೆ ಹೋಗ್ತಾ ಇದ್ದೀನಿ. ಅದು ಯಾರ ಜೊತೆಗೆ ಹೋಗ್ತಾ ಇದ್ದೀನಿ, ಏನು, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಯಾರು ಅಂತ ಗೆಸ್ ಮಾಡ್ತಾ ಇರಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ದ. ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ. ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಬೈಕಲ್ಲೇ ಹೋಗ್ಬೋದಿತ್ತು, ಬಟ್ ತುಂಬ ಅಂದರೆ ತುಂಬ ಬಿಸಿಲಿದೆ. ಸೊ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಾವು ಇಟ್ಸ್ ಟೈಮ್ ಟು ರಿವೀಲ್ ನಾನು ಯಾರ ಜೊತೆಗೆ ಬಂದಿದ್ದೀನಿ ಅಂತ. ಫುಡ್ ಎಲ್ಲ ಆರ್ಡ್ರ್ ಆಗಿಬಿಟ್ಟಿದೆ. ಒಂದು ಮಶ್ರೂಮ್ ಪೆಪ್ಪರ್ ಫ್ರೈ ಆರ್ಡ್ರ್ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಮಸಾಲ ಪಾಪಡ್ ತುಂಬ ಇಷ್ಟ, ಅದನ್ನು ಆರ್ಡ್ರ್ ಮಾಡಿದ್ದೀವಿ. ಅದಾದಮೇಲೆ ಸೂಪ್ ಆರ್ಡ್ರ್ ಮಾಡಿದ್ದೀವಿ, ಟೊಮ್ಯಾಟೊ ಸೂಪ್. ಆ್ಯಂಡ್ ಅವ್ರಿಗೆ ಕುಲ್ಚಾ ಅಂದರೆ ತುಂಬ ಇಷ್ಟ, ಕುಲ್ಚಾ. ಆ್ಯಂಡ್ ಮಶ್ರೂಮ್ ಬಟರ್ ಮಸಾಲಾನು ಆರ್ಡ್ರ್ ಮಾಡಿದ್ದೀವಿ. ಎಲ್ಲನೂ ಆರ್ಡ್ರ್ ಮಾಡಿದ್ದೀವಿ. ಸೊ ಇವಾಗ ನಾನು ಡೇಟಿಗೆ ಬಂದಿರೋದು ಯಾರ ಜೊತೆಗೆ ಅಂದರೆ, ಮೈ ಫಸ್ಟ್ ಲವ್. ತೋರಿಸ್ತೀನಿ ನೋಡಿ. ಅಮ್ಮ ಗೊತ್ತಾಯ್ತಾ ಯಾರ ಜೊತೆ ಬಂದಿದ್ದೀನಿ ಅಂತ? ಒಂದು ನಿಮಿಷ ಇರು, ನಿಂಗೂ ಮೈಕ್ ಕೊಡ್ತೀನಿ. ಹಾಂ ಹೇಳಿ ಮಮ್ಮಿ. ಎಲ್ಲರೂ ಶಾಕ್ ಆಗಿರ್ತಾರೆ. ಡೇಟ್ ಅಂತ ಹೇಳಿದ್ನಲ್ಲ, ಯಾವ ಹುಡುಗನ ಜೊತೆಗೆ ಹೋಗ್ಯಾಳ ಅಂತ ಅಂದ್ಕೊಂಡು. ಹುಡುಗ ನಾನೇ. ಇವತ್ತು ನಮ್ಮ ಮಮ್ಮಿ ಊರಿಗೆ ಹೋಗ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಒಳ್ಳೆ ಊಟ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ. ತುಂಬ ದಿನ ಆಯಿತು ಹೊರಗಡೆ ಬಂದಲ್ಲ. ಹೌದು, ನಿಜ. ನಂಗೆ ಆರಾಮಿದ್ದಿಲ್ಲಲ್ಲ, ಹಂಗಾಗಿ ಆ ಹೋಟೆಲ್ಗೆ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್. ದೊಡ್ಡ ಹೋಟೆಲ್ ಇದೆ, ಆ ಹೋಟೆಲಲ್ಲ ಆಂಧ್ರ ರುಚಿಲು ಚೆನ್ನಾಗಿದೆ, ಸಖತ್ತಾಗಿದೆ. ಡಿಲಕ್ಸ್ ಹೋಟೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಯಾವಾಗಲೂ ಇಲ್ಲಿಗೆ ಬರೋದು. ಚೆನ್ನಾಗಿತ್ತು ಹೋಟೆಲ್, ಸಖತ್ತಾಗಿದೆ. ಹಾಂ, ನನಗೆ ಮಸಾಲೆ ಪಾಪಡ ಬಂದಿದೆ. ಮಸಾಲೆ ಪಾಪಡ್ ಬಂತ ಆಲ್ರೆಡಿ. ಹೆಂಗಾಯ್ತು ಮಸಾಲೆ ಪಾಪಡ್? ಸಖತ್ ಚೆನ್ನಾಗೈತಾ? ಓಕೆ, ಇವಾಗ ಸ್ವಲ್ಪ ಮಸಾಲೆ ಪಾಪಡ ತಿಂದ್ಬಿಡೋಣ ಬೇಗ ಬೇಗ. ಸಾಕು. सॉल्ट बहुत ज़्यादा होगा इस पर, बहुत ज़्यादा. एक बार बाइट लेके दे दो. बहुत ज़्यादा हो गया ಸಾಲ್ಟ್ ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಟೇಸ್ಟ್ ಓಕೆ, ಪರವಾಗಿಲ್ಲ. ಇವಾಗ ಟೊಮ್ಯಾಟೊ ಸೂಪ್ ಇದಂಗೈತೆ ಮಮ್ಮಿ? ಚೆನ್ನಾಗಿಲ್ಲ. ಟೊಮೆಟೊ ಸಾರಿದ್ದಂಗೆ ಸೇಮ್ ನಾ ಮಾಡ್ತಲ್ಲ. ಟೊಮೆಟೊ ಸಾರು ಸೇಮ್ ನಮ್ಮ ಮನೆ ಮಾಡ್ತಾನಲ್ಲ, ಇದೇ ಥರ ಇದಕ್ಕೇನು ಕ್ರೀಮ್ ಹಾಕಿಲ್ಲ ಮೋಸ್ಟ್ಲಿ, ಹಂಗಾಗಿ ಟೇಸ್ಟ್ ಸಖತ್ತೈತೆ. ಟೊಮೊಟೊ ಸಾರು ಥರ ಬೇರೆ ಸೂಪ್ ತೊಗೊಂಡಿದ್ದು ಅದಕ್ಕೆ ನಾನು ಅದಕ್ಕೆ ಹೇಳಿದೆ ಮ್ಯಾಂಚೋ ಸೂಪ್ ತೊಗೋಣ ಅಂತ. ಬಟ್ ಇಟ್ಸ್ ಓಕೆ, ಚೆನ್ನಾಗೈತೆ. ಇವಾಗ ಚಪಾತಿ ಬಂತು. ನಾವು ಮಶ್ರೂಮ್ ಕರಿ ಆರ್ಡರ್ ಮಾಡಿದ್ವಿ, ನಮ್ಮಮ್ಮ ಕುಲ್ಚಾ. ಇದು ಪೆಪ್ಪರ್ ಮಶ್ರೂಮ್ ತುಂಬ ಖಾರ ಇದೆ ನನಗೆ. ನಮ್ಮಮ್ಮಗೆ ಓಕೆ ಅಂತಿದ್ದಾಳಪ್ಪ. ಒಮ್ಮೆ ನಿಂಗೆ ಓಕೆನಾ? ಖಾರ ಅನ್ನಿಸ್ತಿಲ್ಲ ನನಗೆ, ಹೆವಿ ಖಾರ ಅನ್ನಿಸ್ತಿದೆ. ಮುಖ ನೋಡಿ ರೆಡ್ ಆಗೋಯ್ತು. ತಿಂದು ಫುಲ್ ಆರಾಮಾಗಿ ತಿಂತಾ ಇದ್ದಾಳೆ ಅದನ್ನು. ಅಂತ ಏನು ಖಾರ ಇಲ್ಲ ನಂಗೆ ಮಾತ್ರ. ಆಯಿತಾ? ಆಯಿತು. ಹೆವಿ ಖಾರ. ಖಾರ ಅನ್ನಿಸ್ತಿದೆ. ನೀವು ಆಂಧ್ರ ರುಚಿಗೆ ಬಂದರೆ
ಫುಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಖಾರ ಖಾರ ಮಾಡ್ತಾರೆ, ಬಿಕಾಸ್ ಆಂಧ್ರ ಸ್ಟೈಲಲ್ಲಿ ಮಾಡ್ತಾರೆ ಅವರು. ಸೊ ಬೆಟರ್ ಹೇಳಿ ಅವ್ರಿಗೆ ಮೀಡಿಯಮ್ ಸ್ಪೈಸಿ ಕೊಡಿ ಅಂತ. ನನಗೆ ಚಪಾತಿ, ಸಕ್ಕರೆ ಮತ್ತು ತುಪ್ಪ ತಿನ್ನೋದು ಅಂದರೆ ತುಂಬ ಇಷ್ಟ. ಇಸ್ಮೇಡ್ ಆಲ್ದೇನಾ? ಹಾಂ, ಬಸ್, ಥ್ಯಾಂಕ್ ಯು. ಚಪಾತಿ ಜೊತೆಗೆ ತುಪ್ಪ, ಸಕ್ಕರೆ ತಿಂದರೆ ಟ್ರೈ ಮಾಡಿ. ಸಕ್ಕರೆ, ತುಪ್ಪ, ಚಪಾತಿ, ಇಲ್ಲ ಸಕ್ಕರೆ, ರೈಸು, ತುಪ್ಪ, ಇಲ್ಲಾಂದರೆ ಬೆಲ್ಲ, ತುಪ್ಪ, ಚಪಾತಿ ಮಸ್ತ್ ಕಾಂಬಿನೇಷನು. ನಿಮ್ಗೆ ಯಾವಾಗಾದರೂ ಏನಾದರೂ ಡೆಸರ್ಟ್ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಟ್ರೈ ಮಾಡಿ. ನಮ್ಮಮ್ಮ ನಾವು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಏನಾದರೂ ಸ್ವೀಟ್ ಬೇಕು ಏನಾದರೂ ಅಂದರೆ ಸಾಕು, ಸಕ್ಕರೆನ ತುಪ್ಪನ ಕಲಿಸ್ಬಿಟ್ಟು ಚಪಾತಿಯಲ್ಲಿ ಸುತ್ತಬಿಟ್ಟು ಇಟ್ಬಿಡೋರು ಬಾಕ್ಸಿಗೆ. ಸ್ವೀಟ್ ಮಾಡೋಕ್ಕಾಗ್ತಿದ್ದಿಲ್ಲ ಜಲ್ದಿ ಮುಂಜಾನೆ. ಬೆಲ್ಲ ತುಪ್ಪ ಇಲ್ಲ ಸಕ್ಕರೆ ತುಪ್ಪ, ಸಕ್ಕರೆ, ಅನ್ನ, ಹಾಲು, ಕೆನೆ, ಸ್ವಲ್ಪ ಸಕ್ಕರೆ ಹಾಕ್ಕೊಟ್ಬಿಡೋರು. ಮಸ್ತ್ ಇರ್ತಿತ್ತು. ಪರಿಸ್ಥಿತಿ ನೋಡಿ, ಇದು ಚಪ್ಪಲ್ ಏನಿದೆ ಕಿತ್ತೋಗ್ಬಿಡ್ತು. ಎಂಟ್ರಿ ಆಗಷ್ಟರಲ್ಲೇ ಕಿತ್ತೋಗ್ಬಿಡ್ತು. ಸೊ ಹಾಗಾಗಿ ಮತ್ತೆ ಒಂದು ಪೇರ್ ಚಪ್ಪಲ್ ಆರ್ಡ್ರ್ ಮಾಡಿಕೊಂಡೆ. ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಹೋಗೋವರೆಗೆ ಹಾಕ್ತಿರಲಿ. ಇಲ್ಲ, ಆಯ್ತಲ್ಲ, ಕರೆಕ್ಟ್ ಆಯ್ತಲ್ಲ, ಪರವಾಗಿಲ್ಲ, ಆಯಿತು. ನನ್ನ ಸೈಜ್ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ, ಪರವಾಗಿಲ್ಲ. ಕಟ್ ಮಾಡ್ಕೋದಂಗೆ ಕಟ್ ಮಾಡಿ. ಒಳ್ಳೆ ಊಟ ಆಯಿತು. ಇಷ್ಟ ಆಯ್ತಾ ಮಮ್ಮಿ ಊಟ ಎಲ್ಲ? ಚೆನ್ನಾಗಿತ್ತಾ? ಅಷ್ಟು ಹೆವಿ ಅನಿಸಿಲ್ಲ, ಮಸಾಲೆನೂ ಇರಲ್ಲ ಜಾಸ್ತಿ, ಚೆನ್ನಾಗಿ ನಾರ್ಮಲ್ ಫುಡ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇವಾಗ ಸ್ವಲ್ಪ ಮಂತ್ರಿ ಮಾಲ್ಗೆ ಹೋಗಬೇಕು. ನಾನೊಂದು ಟ್ರೌಸರ್ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ನಮ್ಮ ಮಮ್ಮಿ ಕರ್ಕೊಂಡು ಮಂತ್ರಿ ಮಾಲ್ಗೆ ಹೋಗಿ ಟ್ರೌಸರ್ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಇವಾಗ ಮಸ್ತ್ ನಿದ್ದೆ ಬರುತ್ತಲ್ಲ. ನಾನು ನಿದ್ದೆ ಬರಲ್ಲ ಇವಾಗ ಮಾತ್ರ ನಂಗೆ ಮಸ್ತ್ ನಿದ್ದೆ ಬರುತ್ತೆ, ಬಿಕಾಸ್ ಊಟ ಫುಲ್ ಆಗಿಬಿಟ್ಟಿದೆ. ನಾನೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು, ಊರಿಗೆ ಎಲ್ಲ ಆಗೋಗಿದೆ. ಹೋಗ್ತಾ ಇದ್ದೀನಿ. ಹಾಂ, ಸಿಂಧನೂರ್ಗೆ ಹೋಗ್ತಾ ಇದ್ದಾರೆ. ಇವಾಗ ಅವರು ಎಷ್ಟೋ ಫ್ರೆಂಡ್ಸ್ಗಳು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತೀರಾ ಎಲ್ಲರೂ ಫೋನ್ ಮಾಡಿ. ಚೀಟಿ ಸಖಿಯರು, ಗೀತಾ, ಶುಭಾ ಮತ್ತು ಸುನಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ನಾನು ಯಾವಾಗ ಬರ್ತೀನಿ ಅಂತ. ನಿಜ, ದಿನ ಇಷ್ಟು ಬೆಳಗ್ಗೆಯಿಂದ ಎಲ್ಲರ ಜೊತೆ ಫೋನ್ ಮಾಡ್ತಾರೆ. ಎಲ್ಲೇ ಇದೆಯಾ ಶಿವಲೀಲಾ, ಬಾರೇ ಶಿವಲೀಲಾ ಅಂತ ಅನ್ಕೊಂಡ್ಬಿಟ್ಟು. ಅಲ್ಲ, ಇವತ್ತು ವೀರೇಶ್ ಸರ್ ಫೋನ್ ಮಾಡಿಬಿಟ್ಟು, ಏನ್ರಿ ಮೇಡಮ್ ಸಿಂಧನೂರು ನಗರ ಬಿಟ್ಟು ಬೆಂಗಳೂರು ನಗರ ನಿಮ್ಮದೇ ಮಾಡ್ಕೊಂಡ್ಬಿಟ್ರೆ ಅಂತ ಕೇಳ್ತಿದ್ದಾರೆ. ಎಷ್ಟೊಂದು ಫ್ಯಾನ್ಸ್ ನಮ್ಮ ಅಮ್ಮಂಗಂದ್ರೆ ಒಂದು 3-4 ಡೇಸ್ ಕಂಟಿನ್ಯೂಸ್ ಎಲ್ಲಾದರೂ ಒಂದು ಒಳ್ಳೆ ಟ್ರಿಪ್ ಹೋಗ್ಬೇಕು ಅಂತ ಇದೆ. ಬಟ್ ನಮ್ಮ ಅಜ್ಜಿನ ಇಬ್ಬರನ್ನೂ ಒಂದು ಫ್ಲೈಟಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಇದೆ. ನೋಡೋಣ ಆ ಗಳಿಗೆ ಯಾವಾಗ ಬರುತ್ತೆ ಅಂತ. ನನಗೆ ಇಲ್ಲೇ ಫ್ಲೈಟಿಗಿಂತನೂ ಯಾವುದಾದ್ರೂ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತಿದೆ ನಮ್ಮ ಮಮ್ಮಿಗೆ ಸ್ಪೆಷಲಿ. ಅಜ್ಜಿಗೆ ಇಲ್ಲೇ ಏನಾದರೂ ತೋರಿಸಿದ್ರು ಓಕೆ, ಅವ್ರಿಗೇನು ಅಷ್ಟು ಆಸಕ್ತಿ ಇಲ್ಲ ಹೊರಗಡೆ ಹೋಗೋದು. ಬಟ್ ನಮ್ಮ ಮಮ್ಮಿಗೆ ಒಂದು ಒಳ್ಳೆ ದೇಶ ತೋರಿಸ್ಬೇಕು ಅಂತ ಯಾವುದಾದ್ರು. ನೋಡೋಣ, ಭಗವಂತ ಶಾಂಭವಿ ಏನು ಕೃಪೆ ತೋರ್ಕೋ. ಶ್ರೀಲಂಕಾ ನೋಡ್ತೀನಿ, ನೋಡಮ್ಮ. ಪಾಸ್ಪೋರ್ಟ್ ಮಾಡಿಸ್ಕೊಂಡ್ರೆ ಯಾವ್ದಾದ್ರು ನೋಡ್ಬೋದು. ನಿಜ, ಅದೇ ಮಾಡಿಸ್ಕೊಂಡಿಲ್ಲ. ಪಾಸ್ಪೋರ್ಟ್ ನಾನು ಹೇಳ್ತಾನೆ ಇದ್ದೀನಿ, 1 ವರ್ಷ ಆಯ್ತು ಅನ್ಸುತ್ತೆ ಆಲ್ಮೋಸ್ಟ್. ಹೋದ ತಕ್ಷಣ ಪಾಸ್ಪೋರ್ಟ್ ಅಪ್ಲೈ ಮಾಡ್ತೀನಿ. ಮಂತ್ರಿ ಮಾಲಲ್ಲಿ ಇದ್ದೀವಿ ಇವಾಗ. ನಮ್ಮಮ್ಮ ಏನಾದರೂ ತೊಗೋಬೇಕಂತ ಆಸೆ ಆಗದೆ ಇದ್ರೆ ಅಷ್ಟೇ ಸಾಕು. ನಾನೇನು ತಗೊಳ್ಳಲ್ಲಪ್ಪ, ಏನೋ ಶೋ ಇದೆಯಲ್ಲ ಏನು. ಅವಾಗ ನಮ್ಮಮ್ಮಗೆ ಸ್ವಲ್ಪ ಆಸೆ ಆಗ್ತಾ ಇರುತ್ತೆ, ಅವಾಗ ಅದು ನೋಡೋಣ ಇದು ನೋಡೋಣ ಅಂತ. ಸ್ಟಾಪಲ್ಲೇ ನಾನೊಂದು ಟ್ರೌಸರ್ ತೊಗೊಂಡಿದ್ದೆ, ಅದು ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಬೇಗ. ಒಂದು ಎಕ್ಸ್ಚೇಂಜ್ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ನಮ್ಮ ಮಮ್ಮಿ ಜೀವ ತಿಂದಿದ್ವಿ. ಸಾಕಾಯ್ತಪ್ಪ, ಮಾಲಿಗೆ ಮಾತ್ರ ಬರ್ಬಾರ್ದು, ಎಲ್ಲಿಗೇನೆ ಬರಲಿ ಮಾಲಿಗೆ ಬರ್ಬೋದು. ಫುಲ್ ಸುಸ್ತಾಗ್ಬಿಟ್ಟದ ನಮ್ಮ ಮಮ್ಮಿ. ಒಂದು ಡ್ರೆಸ್ ಕೊಟ್ಬಿಟ್ಟು ಇನ್ನೂ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಕಾಗೋಯ್ತು. ನಾನು ಏನೋ ಸೈಜೇ ಅಜೀಬಾಗಿದೆ ನನಗೆ. ಅದಕ್ಕೆ ಇನ್ನೊಂದು ತೊಗೊಂಡಿದ್ದು ನಾನು. ನಿಜ ಸೈಜ್ ಸಿಕ್ಕಿಲ್ಲ ನನಗೆ ಕರೆಕ್ಟಾಗಿ. ಅದು ಉಟ್ಕೊಂಡು ನೋಡಲಿಲ್ಲ ಎಲ್ಲಿ ದೇವ್ರೆ. ಎಕ್ಸ್ಚೇಂಜ್ ಮಾತ್ರ ಸೀರಿಯಸ್ಲಿ ತಲೆನೋವಿಂದ. ಎಷ್ಟು 3 ತಾಸು ಟೈಮ್ ಎಷ್ಟಾಯ್ತು ಇಲ್ಲಿ? 2-3 ತಾಸು ಆಯಿತು. ತುಂಬ ಟೈಮ್ ವೇಸ್ಟ್ ಆಯಿತು. ಅದಕ್ಕೆ ಆನ್ಲೈನೇ ತೊಗೊಂಡ್ಬಿಡ್ಬೇಕು ಬೆಸ್ಟು. ಆರಾಮಾಗಿ ಕಳಿಸ್ಕೊಟ್ಬಿಡ್ಬೋದು. 200 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡೋಂಗಾಯ್ತು.
ನಮ್ಮ ಮಮ್ಮಿ ಊರಿಗೆ ಹೋಗ್ತೈತೆ ಫುಲ್ ಖುಷಿಯಾಗಿ ನೋಡು. ಏನಿಲ್ಲ ಬೇಜಾರಾಗಲ್ಲ. ಹಾಂ ಬೆಂಗಳೂರು ಗ್ಲೋ ಎಲ್ಲ ಒಂದೇ ದಿನದಾಗ ಹೋಗಿ ಟ್ಯಾನ್ ಆಗಿ ಫುಲ್ ಮುಖ ಅಂತ ಬಿಸಿಲು ಡಸ್ಟು ಗಾಳಿ ಫುಲ್ ಗಾಳಿ ಬಿಟ್ಟದಂತ. ಇವಾಗ ಬಿಸಿಲು ಐತಿ, ಧೂಳು ಐತಿ ಸಿಂಧೂರಾಗ. ಆದ್ರೆ ನಮ್ಮೂರು ನಮಗೆ ಚಂದ. ಆಯ್ತು ಬಿಡು, ಬರಲ್ಲ ಅಂತ ಇಂಡೈರೆಕ್ಟಾಗಿ ಹೇಳಕತ್ತು. ಇಂಡೈರೆಕ್ಟ್ ಆಗಿ ಅಂತಲ್ಲ, ಬಟ್ ಇಲ್ಲಿ ಬರಲೇಬೇಕು. ಯಾಕ? ಮಗನಿಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಹೇಳು. ಮಗನಿಗೋಸ್ಕರ ಬರಲೇಬೇಕು. ನಮ್ದೆಲ್ಲ ಏನಿಲ್ಲ, ಮಕ್ಕಳಿಗೋಸ್ಕರ. ನನ್ನ ಜೀವಟ್ಟು ಇಲ್ಲ, ಹೋಗಕ್ಕೆ ಮನಸ್ಸೇ ಇಲ್ಲ. ಪಾಪಚ್ಚಿ ನಾಳೆ ದೇವ್ ಉಣ್ತಾರ. ಅಲ್ಲ, ಏನು ಉಣ್ತಾರ, ಏನು ಉಣ್ತಾನ, ಏನು ಉಣ್ತಾರೋ, ಬೆಳಗ್ಗೆ ಟಿಫಿನ್ ಏನು ತಿಂತಾರೋ, ಮಧ್ಯಾಹ್ನ ಲಂಚ್ ಏನು ಮಾಡ್ತಾರೋ, ರಾತ್ರಿಗೆ ಏನು ಮಾಡ್ಕೊಂತಾರೋ, ಅದೇ ಚಿಂತೆ ಬೀಳುತ್ತೆ ನನಗೆ. ಅಲ್ಲಿ ಹೋದ್ರೆ ಇಲ್ಲಿ ಚಿಂತೆ, ಇಲ್ಲಿ ಹೋದ್ರೆ ಅಲ್ಲಿ ಈ ಚಿಂತೆ ಎಂಬುದನ್ನು ಆ ಭಗವಂತ ಯಾವಾಗ ದೂರ ಮಾಡ್ತಾನೋ ಗೊತ್ತಿಲ್ಲ. ಯಾವಾಗ ದೂರ ಮಾಡ್ತಾನ? ನೀನು ಬಂದು ಇಲ್ಲಿದ್ದು ಬಿಟ್ಟು ಆರಾಮಿದ್ದು ಇಲ್ಲಿಗೆ 15 ದಿನ ಚಿಂತೆ. ಅಲ್ಲಿ ಹೆಂಗಾರ ನಿಮ್ಮಮ್ಮ ನೋಡ್ಕೊಂತಾಳ ಮನಿನ. ನಮ್ಮಮ್ಮ ಹೋಗ್ಬೇಕಾಗ್ತಾಳ. ನಿಮ್ಮಮ್ಮನೂ ಕರ್ಕೊಂಡ್ಬಿಡಿ, ಇಲ್ಲೇ ಇದ್ದು ಬಿಡ್ರಿ ಎಲ್ರು. ನಮ್ಮ ಮನೆ ಒಂದು ಆತೈತಿ. ನಮ್ಮ ಮನೆ ಪಾಪ ಮಿಸ್ ಮಾಡ್ಕೊತೀನಿ. ಬಂಗಾರದಂಥ ಮನೆಯದು, ಅಂತ ಮನೇನ ಬಿಟ್ಟು ಹೆಂಗಿರ್ಬೇಕು? ನಿನ್ನ ಒಂದು ಹೇಳ್ಬೇಕು, ಮನೆ ಬೇಕಾ ಮಕ್ಕಳು ಬೇಕಾ? ಎರಡು ಬೇಕು. ಎರಡು ಬೇಕಂದ್ರೆ ಆಗಲ್ಲ. ನಿಮ್ಮ ಮಗನ ಕರ್ಕೊಂಡು ಹೋಗ್ಬಿಟ್ಟು ಜಾಬ್ ಬಿಡಿಸ್ಕೊಂಡು ನಿಮ್ಮ ಮಗನ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ಬಿಡು. ನನ್ನ ಮಗ ಇನ್ನೊಂದು 8-10 ವರ್ಷ ದುಡಿತಾನೆ. ಆಮೇಲೆ ನನ್ನ ಮಗ ನನ್ನ ಸಿಂದರ ಇದ್ಬಿಡ್ತಾರ. ಆಮೇಲೆ ಅಷ್ಟೇ, ಅವ್ರ ಪ್ಲಾನಿಂಗ್ ಅವ್ರಿಗೆ ಐತೆ. ನಿಮ್ಮ ಗಂಡನ ಜೊತೆ ನೀವು ಆರಾಮಾಗಿ ಇರ್ತೀರಿ ಅಷ್ಟೇ. ನಾವು ಸುಮ್ಮನೆ ಯಾವಾಗ ಗೆಸ್ಟ್ ಥರ ಬಂದು ಒಂದು 4 ದಿನ ಇದ್ದು ಹೋಗ್ಬಿಡ್ತೀವಿ. ಮಮ್ಮಿ ಬಾಯ್. ಪ್ರತಿ ಸರಿ ನಮ್ಮಮ್ಮ ಬಂದು ಹೋಗ್ತಾ ಇರಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರೇ ಇರ್ತಾಯಿತ್ತು. ಬಟ್ ಈ ಸರಿ ನಮ್ಮಮ್ಮನ ಕಣ್ಣಲ್ಲಿ ಆಲ್ರೆಡಿ ನೀರು ತುಂಬಿಟ್ಟಿತ್ತು. ಹೋಗೋಕ್ಕೆ ಮನಸ್ಸಿರಲಿಲ್ಲ ಅವ್ರಿಗೆ. ಬಟ್ ಅಲ್ಲಿ ಸ್ವಲ್ಪ ಕೆಲಸಗಳಿದೆ ಅಂತ ಹೋಗ್ತಾಯಿದ್ರು. ನನಗಂತೂ ಪ್ರತಿ ಸರಿ ಅವ್ರು ಬಂದು ಹೋಗ್ಬೇಕಾದ್ರೂ ಅಳ್ತಾನೇ ಇರ್ತೀನಿ. ಅವ್ರು ಹೋದ್ಮೇಲೂ ಅಳ್ತೀನಿ ಒಂದು ಸ್ವಲ್ಪ ಹೊತ್ತು. ಅದು ಒಂಥರ ಮಿಸ್ಸಿಂಗ್ ಫೀಲಿಂಗ್ ಥರ ಆಗ್ಬಿಡುತ್ತೆ. ಬಿಕಾಸ್ ಅವ್ರಿದ್ದಾಗ ಆ ಕೇರು, ಆ ಲವ್, ಮನೆಗೆ ಬಂದ ತಕ್ಷಣ ಅವ್ರ ಮುಖ ನೋಡೋದೇ ಆಗಿರ್ಬೋದು, ಅಥವಾ ಮನೇಲಿ ಯಾರೋ ಇದ್ದಾರೆ ಅನ್ನೋ ಒಂದು ಖುಷಿ ಇದೆಲ್ಲ, ಅದು ಒಂಥರ ಬೇರೆಯೇ. ಏನೂ ಮಾಡೋಕ್ಕಾಗಲ್ಲ, ಇವಾಗಿನ ಲೈಫೇ ಹಾಗೆ. ಎನಿವೇಸ್, ನನ್ನ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.